ವಿದ್ಯಾರ್ಥಿಗಳೇ, ಇಂಥ ಗಣಿತಗಳನ್ನು ಮಾಡಬೇಕಾದ್ರೆ ನಿಮಗೆ ಭಿನ್ನ ರಾಶಿ ಗುಣಾಕಾರ ಕೂಡಿಸೋದು ಇಂಥ ವಿಷಯದೊಳಗೆ ಬರ್ತಿರ್ತಾವೆ. ಮುಂದೆ ಸೀರಿಯಲ್ನಾಗ ನಿಮ್ಗೆ ವಿಸ್ತೀರ್ಣ ಸೂತ್ರತೆ ಬಂದಾಗ ಅವಾಗ ನೀವು ಲೆಕ್ಕ ಮತ್ತು ಭಾಳಷ್ಟು ಮಾದರಿ ಬರ್ತಾವೆ. ಈಗ ನಿಮಗೀಗ ಜುಳಕ್ಕೆ ಒಂದೊಂದು ಪಾಯಿಂಟ್ಸ್ಗಳು ಇವು ಗುರ್ತಾಗಲಿ ಅಂತ ತಿಳ್ಕೊಂಡು ನಾವು ಹಾಕಿರ್ತೀವಿ. ಲಕ್ಷ ಕೊಟ್ಟು ನೋಡ್ರಿ. ಮಾಡೋದಾಯ್ತಂದ್ರೆ ಬಿಡಿಸ್ರಿ. ವಿಸ್ತೀರ್ಣದ ಸೂತ್ರ ಉದ್ದ ಗುಂಡ್ಲೆ ಆಗಲ್ಲ. ಇದಂತೂ ರೂಪಾಯಿ ಪೈಸೆದಂತೂ ನಿಮ್ಗೆ ಗುರ್ತಾಗ್ಯದ. ಮಾಡಿರಿ. ಮಾಡೋದಾಯ್ತ ವಿಡಿಯೋ ಆನ್ ಮಾಡಿರಿ. ಮಾಡೋದಾಯ್ತಲ್ಲ, ವಿಡಿಯೋ ಆನ್ ಮಾಡಿ ನೋಡ್ರಿ. 1 ಮೀಟರ್ ಬಟ್ಟೆಯ ಬೆಲೆ ಬರೋಬ್ಬರಿ 1 ಮೀಟರ್ ಬಟ್ಟೆಯ ಬೆಲೆ ಬರೋಬ್ಬರಿ 1 ಮೀಟರ್ ಬಟ್ಟೆಯ ಬೆಲೆ ಬರೋಬ್ಬರಿ 13 5 65 67 5 ರೂಪಾಯಿ. ಎಷ್ಟು ಹೇಳ್ಯಾರ? 9 2 18 1 19 2 ಮೀಟರ್ ಬಟ್ಟೆಯ ಬೆಲೆ ಬರೋಬ್ಬರಿ ಎಷ್ಟು? ಇದು ಗುಣಾಕಾರ. ಈಗ ನೋಡ್ರಿ, ಸರ್ವಾಸ ಬಾಗಿಲೆ ಹಾಕ್ರಿ. ಈಗ 19 ಗುಂಡ್ಲೆ 67 ತಳಗೆ 2 ಗುಂಡ್ಲೆ 5. ಇಲ್ಲೊಂದು ವಿಷಯ ನೆನಪಿಟ್ಕೊಳ್ರಿ, ಭಾಳ ಇಂಪಾರ್ಟೆಂಟ್ ಅದ ಇದು ಪ್ರಶ್ನೆ. ಯಾಕೆ ಇಂಪಾರ್ಟೆಂಟ್ ಅದ ಅನ್ನೋದು ಹೇಳತ್ತನ್ನ. ಇಲ್ಲಿ ಛೇದದೊಳಗೆ 10 ಆಗ್ತದ ನೋಡ್ರಿ. 5 2 10 ನೋಡಿ. ಇಲ್ಲಿ 10 ಇಟ್ಕೊಂಡ್ಬಿಡ್ರಿ. ಇಲ್ಲಿ 10 ಇಟ್ಕೊಂಡಾಗ ಏನು ಮಾಡಬೇಕು? ಇಲ್ಲೊಂದು ಮತ್ತೆ ಸರಳ ಮೆಥಡ್ ಅದ ನಿಮಗೆ. ನೋಡ್ರಿ, ನೀವು ಎಷ್ಟು ಸರಳ ಮೆಥಡ್ ಇರ್ತಾವ ಅನ್ನೋದು ಹೇಳತ್ತನ್ನ. ಇಲ್ಲಿ 67 ಗುಂಡ್ಲೆ 19 ಅದ. 67ಕ್ಕೆ 20 ಗುಣಾಕಾರ ಮಾಡಿರಿ. ಒಂದು ಅಂಕಿ ಹೆಚ್ಚು ಮಾಡಿಬಿಡ್ರಿ ನೀವು. ನೋಡ್ರಿ, ಪೂಜೆ 2 7 14 1 2 6 12 1 13. ನೀವು ಏನು ಮಾಡಿದ್ರಿ? 19 ಇದ್ದಂದ 20 ಗುಣಾಕಾರ ಮಾಡಿದ್ರಿ. 167 ಕಳೆದು ಬಿಡ್ರಿ. ಇದನ್ನು 167 ನೀವು ಕಳೆದ್ರಿ ಅಂದ್ರೆ 10 7 ಆದ್ರೆ 3 ಕೈಲ ಬಂತು 1, 14 7 ಆದ್ರೆ 7 ಕೈಲ ಬಂತು 1, 12 73. ಇಲ್ಲಿ 12 73 ಇಲ್ಲಿ ಇಟ್ರಿ. ಇಲ್ಲೇ 10 ತಳಗೆ ಬಂದದಂದ್ರೆ ಏನು ಮಾಡಿಬಿಡ್ಬೇಕು ನೀವು? ಭಾಳ ಸರಳ ರೀತಿ ಲೆಕ್ಕಗಳನ್ನು ಒಂದು ಸ್ಥಾನ ಬಿಟ್ಟು ದಶಮಾಂಶ ಕೊಟ್ಟು ಬಿಡ್ಬೇಕು. ಇದು ಕೊಟ್ಟು 127.30 ರೂಪಾಯಿ. ನೋಡ್ರಿ ಹಂಗದ ಇದು. ನೀವು ನೋಡ್ಬೇಕಿಂತ ಗಣಿತಗಳನ್ನು ಲಕ್ಷ ಕೊಟ್ಟು ನೋಡಬೇಕು. ನೋಡ್ರಿ, ಮುಂದಿನ ಲೆಕ್ಕ ಮಾಡಿ. ಹೆಂಗೆ ಮಾಡೋದು ನಾ ತಿಳಿಸಿದ್ ನೋಡಿ. ಈಸಿ ಮೆಥಡ್ ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿಸಿದ್ ನಾನು ನಿಮಗೆ. ಮೊದಲು ಹೆಂಗೆ ಮಾಡಬೇಕು? 19ಕ್ಕೆ 67 ಗುಣಾಕಾರ ಮಾಡೋ ಬದಲಾಗಿ 67ಕ್ಕೆ 20 ಗುಣಾಕಾರ ಮಾಡಿದ್ರೆ 13 ನಂದು. ಇದನ್ನು ಒಂದು ಗುಂಪು ನೀವು ಹೆಚ್ಚು ಮಾಡ್ಕೊಂಡ್ರಿ. ಅದನ್ನು ಒಂದು ಗುಂಪು ಕಳೆದು ಬಿಟ್ರಿ ಅಂದ್ರೆ 127 3 1273 ಡಿವೈಡೆಡ್ ಬೈ 2 5 10. ಒಂದು ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಟ್ರೆ ಇದರ ಬೆಲೆ ಬಂದುಬಿಡ್ತು. ನೋಡಿ, ಇಂಥ ಗಣಿತಗಳನ್ನು ಈಸಿಯಾಗಿ ತಿಳ್ಕೊಬೇಕು ನೀವು. ಮುಂದಿನ ಲೆಕ್ಕ ಮಾಡಿರಿ. ವಿಸ್ತೀರ್ಣ ಅದು. ವಿಸ್ತೀರ್ಣ ಲೆಕ್ಕ ಹೆಂಗೆ ಮಾಡಬೇಕು? ವಿಸ್ತೀರ್ಣದ ಸೂತ್ರ ಏನು? ಮೊದಲು ಅದನ್ನೆಲ್ಲ ತಿಳ್ಕೊಬೇಕು ನೀವು. ಅಂದ್ರೆ ಗೊತ್ತಾಗ್ತದೆ. ಇಜುಕೊಟ್ಟು 127.3 ಅದಕ್ಕೊಂದು 0 ಕೊಡ್ಬೋದು. ನೋಡಿ, ಇಂಥ ಈಜಿ ಲೆಕ್ಕ ನೀವು ಕಲ್ತರಿ ಅಂತಂದ್ರೆ ಮುಂದೆ ನಿಮಗೆ ನಾಳೆ ಗಣಿತ ಎಷ್ಟು ಸರಳ ಬರ್ತಾವ ಅಂದ್ರೆ ನೋಡ್ರಿ ನೀವು. ಈಗ ಉದ್ದ ಎಷ್ಟದ? 45 3 4 ಅಂಶ ಅದು. ಓಕೆ, ಉದ್ದ ಅದನ್ನು ಏನು ಮಾಡಬೇಕು? ವಿಷಮ ಭಿನ್ನ ರಾಶಿ ಮಿಶ್ರ ಭಿನ್ನ ರಾಶಿ ಮಾಡಬೇಕು. 4 5 21 3 23 ಉದ್ದ ಬರೋಬ್ಬರಿ ನೀವು ಮಾಡಿರಲ್ಲ. 4 5 21 3 23 2 4 4 16 1 2 18 ತಳಗ 4. ನೋಡ್ರಿ, 4 5 20 23 2 4 4 16 1 2 183 ಮೀಟರ್ ಆಯ್ತು. ಅಗಲ ಬರೋಬ್ಬರಿ 32 60 61 2 ಮೀಟರ್ ಆಯ್ತು. ನೋಡಿ, ಏನು ಕೇಳ್ಯಾರ ಅವರು? ವಿಸ್ತೀರ್ಣ ಕೇಳ್ಯಾರ. ಆಯತದ ವಿಸ್ತೀರ್ಣದ ಸೂತ್ರ ಏನು ನಿಮ್ಗೆ ಗೊತ್ತಿದ್ರೆ ಮುಗಿದು. ವಿಸ್ತೀರ್ಣ ಬರೋಬ್ಬರಿ ಕೇಳಿದ ಸಂಗತಿ ಆ ಕಡೆ ಇರಲಿ. ವಿಸ್ತೀರ್ಣ ಬರೋಬ್ಬರಿ ಎಷ್ಟು? ಆಯತದ ವಿಸ್ತೀರ್ಣ ಎಷ್ಟು?
ಆಯತದ ವಿಸ್ತೀರ್ಣ ಬರೋಬ್ಬರಿ ಆಯತಾಕಾರದ ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಅಗಲ ನೋಡಿ. ಈಗ ಏನು ಮಾಡ್ಕೋಬೇಕು? ಬರೋಬ್ಬರಿ 183 ಎಷ್ಟದ 4 ಗುಂಡ್ಲೆ 61 2 ನೋಡಿ. ಇದು ಸರಳ ಇದೆ. 60ರಲ್ಲಿ ಒಂದು ಗುಣಾಕಾರ ಮಾಡಿರಿ, 1ರಲ್ಲಿ ಒಂದು ಗುಣಾಕಾರ ಮಾಡಿಬಿಟ್ರೆ ಮುಗೋದೋತು. ಎಷ್ಟು ಸರಳದ ಅಂದ್ರೆ ಇದು ನೋಡಿ. 60ರಲ್ಲೇ ಮಾಡ್ರಿ, 183 60ರಲ್ಲೇ ಒಂದು ಮಾಡ್ರಿ. ಪೂಜೆ 3 6 6 3 18 ಕೈಲ ಬಂತು 1, 6 8 48 1 49 ಕೈಲ ಬಂತು 4, 6 1 6 1 4 10. ಈಗ ಏನು ಮಾಡಿದ್ರಿ? ಒಂದು ನೀವು ಗುಂಪು ಬಿಟ್ರಿ. ಈಗ ಈಸಿ ಆಗ್ಬೇಕು ನಿಮಗೆ ಗೊತ್ತ. 2 ಒಂದೇ, 1ರಲ್ಲಿ ಒಂದು ಮಾಡ್ರಿ, 6ರಲ್ಲಿ ಒಂದು ಮಾಡ್ರಿ. ಆದರೆ ಇಂಥ ಕೆಲವೊಂದು ಟ್ರಿಕ್ಸ್ಗಳನ್ನು ನೋಡ್ಕೋಬೇಕು ನೀವು. 60ರಲ್ಲೇ ಗುಣಾಕಾರ ಮಾಡಿದಿಂದ 183 ಮತ್ತೆ ಇದ್ರಾಗ ಇಟ್ಟುಬಿಡ್ರಿ ನೀವು. ನೋಡ್ರಿ ಎಷ್ಟು ಬರ್ತದೆ ನೋಡ್ರಿ. 3 3 8 8 16 1 9 1 2 11 11 63 ಬಂತು. 11 1 6 3 ಸರ್ವಾಸ ಬಾಗಲೆ 4 2 8. ಇಲ್ಲಿ ಇದು 8ರಲ್ಲೇ ಬಾಗ್ ಹೋಗೋದಲ್ಲ ಅಂದ್ರೆ ನೀವು ಏನು ಮಾಡಬೇಕು ನೋಡ್ರಿ. 11ರೊಳಗೆ 8 1 8 8 1 8 ಎಷ್ಟು ಉಳಿತು? 8 3 11 3 ಉಳಿತು. ಆಮೇಲೆ ಈ 1 ತಗೋರಿ. 8 3 24 24 ಆದ್ರೆ 7 ಉಳಿತು. ಮತ್ತೆ 6 ತಗೋರಿ. 8 9 72 4 ಉಳಿತು. 3 ತಗೋರಿ. 8 5 40 3 ಉಳಿತು. ಬಿಂದು ತಗೊಳ್ರಿ. ಈ 3ಕ್ಕೆ 8 3 24 ಇಲ್ಲಿ ಬಿಂದು ಬಂತು. 24 ಅಂದ್ರೆ 6 ಆಯ್ತು. ಪೂಜೆ ತಗೋರಿ. 8 7 56 4 ಉಳಿತು. 8 5 40. ಆನ್ಸರ್ ಇಸ್ ಈಕ್ವಲ್ ಟು 1395 ಬಿಂದು 375 ಚದರ ಮೀಟರ್. ವಿಸ್ತೀರ್ಣವನ್ನು ಎದುರಾಗ ಬರೀಬೇಕು, ಚದರ ಮೀಟರ್ದಾಗ ಬರೀಬೇಕು. ನೋಡ್ರಿ ಅವ ಹೆಂಗ ನಾ ಈಜಿ ಟ್ರಿಕ್ಸ್ ಗುಣಾಕಾರ ತೋರಿಸ್ತನು. ಇಂಥವೆಲ್ಲ ಕಲಿಯೋದ್ರಿಂದ ಏನಾಗ್ತದೆ? ಮನುಷ್ಯ ಭಾಳ ಶಾರ್ಪ್ ಆಗ್ತಾನೆ. ಅವೆಲ್ಲ ಹಳೆ ಮೆಥಡ್ ಬಿಡ್ಬೇಕೆಲ್ಲ, ಹೊಸ ಮೆಥಡ್ ಮಾಡಬೇಕು. ಇದನ್ನು ಇಟ್ಟಿರ್ತಾನೆ ಇರಲಿ. ಯಾಕಂದ್ರೆ ಇದನ್ನು ಹೆಂಗೆ ಗುಣಾಕಾರ ಮಾಡ್ಯಾರ ಅನ್ನೋದು ಸರ್ ನೋಡ್ಕೊಳಿಕ್ ಬರ್ತದೆ ನಿಮಗೆ. ತಿಳಿತಲ್ಲ? ನೋಡಿ, ಮೊದಲು ಏನು ಮಾಡಿದ್ರಿ? 60ರಲ್ಲೇ ಗುಣಾಕಾರ ಮಾಡಿದ್ರಿ. ಆಮೇಲೆ ಇದು ಒಂದು ಗುಂಪು ಬಿಟ್ಟಿರಿ ಅಂದ್ರೆ ಅದನ್ನು ಅದರ ಕೂಡಿಸ್ಬಿಡ್ರಿ. 1163 ಬಂತು. 1163ಗೆ 8ರಲ್ಲೇ ಬಾಗಿಸಿದ್ರೆ 1395 ಬಿಂದು 370. ದಶಮಾಂಶನೇ ಹೆಂಗೆ ಮಾಡಬೇಕು? ಇಲ್ಲಿ ದಶಮಾಂಶ ಚಾಲು ಆಯ್ತು. ಬಾಯಿಲೇನೆ ಮಲ್ಲ ಒಂದು 2 ಸಲ ನೀವು ಗಣಿತಗಳನ್ನು ಲಕ್ಷ್ಯ ಕೊಟ್ಟು ನೋಡಿಬಿಟ್ರಿ ನೀವು ಹೆಂಗೆ ಬರ್ತದ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡ್ತು. ಆಯತ್ತದ ವಿಸ್ತೀರ್ಣ ಬರೋಬ್ಬರಿ ವಿಸ್ತೀರ್ಣವನ್ನು ಎದುರಾಗ ಬರಿಬೇಕು, ಚದುರ್ಮಾನದಾಗ ಬರಿಬೇಕು. ಇದನ್ನ ನೆನ್ಪಿಡ್ಬೋದು. ಆಯತ್ತದ ವಿಸ್ತೀರ್ಣ 1395 ಬಿಂದು 375 ಚದರ ಮೀಟರ್. ನೋಡಿ, ಇಂಥ ದೊಡ್ಡ ಲೆಕ್ಕಗಳು ಇರ್ತಾವೆ. ಸಣ್ಣ ಸಣ್ಣ ಲೆಕ್ಕ ಕಲ್ತಾರೆ ಅದಕ್ಕೆ ಬರ್ತಾವ. ಉದ್ದ 5 ಅಗಲ 3 ವಿಸ್ತೀರ್ಣ ಎಷ್ಟು? 15 ಚದರ ಮೀಟರ್. ಇಂಥ ಗಣಿತಗಳನ್ನು ಕಲಿಯೋದ್ರಿಂದ ನೀವು ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗೋದಿಲ್ಲ. ಇದು ತಿಳ್ಕೊಬೇಕು. ಬೇರೆ ಲೆಕ್ಕ ಕಲಿಬೇಕು ನೀವು. ನೋಡ್ರಿ, ಇದೇನು ಸಣ್ಣ ಲೆಕ್ಕದನೇ. ಇಂಥ ಲೆಕ್ಕಗಳನ್ನು ನೀವು ಕಲಿಯೋದ್ರಿಂದ ಸಣ್ಣ ಲೆಕ್ಕಗಳು ಏನಾಗಿಬಿಡ್ತಾವ? ಭಾಳ ಸರಳ ಆಗಿಬಿಡ್ತಾವ. ಈಗ ನಾ ಉದ್ದ 8 ಅಗಲ 4 ಅಂದ್ರೆ ಸರ್ಗಳು ಏನಂತಾರೆ? ಏನು ಬಿಡ್ರಿ, ಇವೇನು ಸರ್ ಗಣಿತಗಳು. ಇನ್ನು ಇದ್ರಾಗಿನ ಎಂತೆಂಥ ದೊಡ್ಡ ಲೆಕ್ಕ ಬರ್ತಾವಂದ್ರೂ ಉದ್ದದ 2ರಷ್ಟು ಅಗಲದ 2ರಷ್ಟು ಉದ್ದ ಅನುಪಾತದಾಗ ಬರ್ತಾವ. ಆಮೇಲೆ ನಿಮಗೆ ಭಿನ್ನ ರಾಶಿ ಒಳಗೆ ಬರ್ತಾವ, ದಶಮಾಂಶದಾಗ ಬರ್ತಿರ್ತಾವ. ಆ ಸೀರಿಯಲ್ ವಿಸ್ತೀರ್ಣ ಅಂತ ಬರ್ತದಲ್ಲ, ಅವಾಗೆಲ್ಲ ಲೆಕ್ಕಗಳು ಬರ್ತಾವೆ.
ಈಗ ಜಸ್ಟ್ ನಿಮಗೆ ಭಿನ್ನ ರಾಶಿಯ ಗುಣಾಕಾರ ಕಲ್ತಂಗ ನೀವು ಭಿನ್ನ ರಾಶಿಯ ಗುಣಾಕಾರಕ್ಕೆ ಒಂದೊಂದು ಮಾದರಿ ಹಾಕಿದೀವಿ ನಾವು ಅಷ್ಟೇ. ಈಗ ಹಿಂದಿಂದ 120ನೇ ವಿಡಿಯೋ ನಾ ತಿಳಿಸೀನಿ, 121 ಒಂದು ಎಕ್ಸ್ಟ್ರಾ ನಿಮಗೆ ನಾನು ಏನು ಮಾಡೀನೋ ಎಕ್ಸಾಂಪಲ್ ಅಂತ ಹಾಕೀನಿ. ಇದು ನೀವು ಮಾಡಬೇಕು. ಆ ಹಿಂದಿನ ವಿಡಿಯೋನ ಸರಿಯಾಗಿ ನೋಡಿದ್ರಿ ಅಂತಂದ್ರೆ ಈ ವಿಡಿಯೋ ನೀವು ಲಕ್ಷ ಕೊಟ್ಟು ಮಾಡ್ತೀರಿ. ನಿಮ್ಮನ್ನ ಏನು ಮಾಡ್ತದೆ ಇದು ವಿಡಿಯೋ, ನಿಮ್ಮನ್ನ ಹಿಂದಿನ ವಿಡಿಯೋ ಕಾರ್ಯಕ್ರಮ ನೀವು ಸರಿಯಾಗಿ ನೋಡಲೇಬೇಕು. ಯಾಕಂದ್ರೆ ಮುಂದಿನ ಅಂಥದ್ದೇ ಒಂದು ಸೇಮ್ ಮಾದರಿ ಬೀಳುತ್ತದ. ಇನ್ನೊಂದು ನಾ ಮಾದರಿ ಯಾಕೆ ಹಾಕಂಗಿಲ್ಲ ಅಂದ್ರೆ ನಿಮ್ಮ ಸೀರಿಯಲ್ದೊಳಗೆ ಗಣಿತ ಬರ್ತಾವೆ. ವಿಸ್ತೀರ್ಣ, ಸುತ್ತಳತೆ ಲೆಕ್ಕಗಳು, ವಿಸ್ತೀರ್ಣದ ಲೆಕ್ಕಗಳು ಅಂದಾಗ ಅಲ್ಲಿ ಸಾಕಷ್ಟು ಸಿಗ್ತಾವೆ. ಇಲ್ಲಿ ಏನು ಮಾಡ್ಲಿಕ್ಕೆ ನಾವು ವಿಸ್ತೀರ್ಣ ಲೆಕ್ಕ ಕಲಿಸ್ಲಿಕ್ಕೆ ಹತ್ತಿಲ್ಲ. ಈಗ ಕಲಿಸ್ಲಿಕ್ಕೆ ಹತ್ತದ ನಾನು ಭಿನ್ನ ರಾಶಿಯ ಗುಣಾಕಾರ. ಇದು ನೋಡ್ರಿ, ಅದೇ ಇದು ಭಿನ್ನ ರಾಶಿಯ ಗುಣಾಕಾರ. ಹಿಂಗೆ ವಿಷಯದೊಳಗೆ ಭಿನ್ನ ರಾಶಿಯ ಗುಣಾಕಾರ ಕಲೀಲಿಕ್ಕೆ ಹತ್ತೀರಿ ಆದ್ರೆ ಆಯ್ತದ. ಸುತ್ತಳತೆ ವಿಸ್ತೀರ್ಣ ನೀವು ಕಲೀಲಿಕ್ಕೆ ಹತ್ತಿಲ್ಲ, ಮುಂದೆ ಸೀರಿಯಲ್ನಾಗ ಬರ್ತಾವ, ನೀವು ಆವಾಗ ಕಲಿಬೇಕು, ಮಾಡಬೇಕು.